ದೆಹಲಿ ಪೊಲೀಸರ ನಡೆ ಖಂಡಿಸಿ ಎಸ್ಎಫ್ಎಲ್ ಪ್ರತಿಭಟನೆ ಮಾಡಿದೆ. ಕೇರಳದ ತಿರುವನಂತಪುರಂದಲ್ಲಿ ಎಸ್ಎಫ್ಎಲ್ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ದೆಹಲಿಯಲ್ಲಿ ಸ್ಟೂಡೆಂಟ್ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪೊಲೀಸರ ನಡೆಯನ್ನು ಖಂಡಿಸಿ ಎಫ್ಎಸ್ಎಲ್ ಪ್ರತಿಭಟನೆ ಮಾಡಿದೆ. ಲೋಕಭವನ ಚಲೋ ನಡೆಸಿದ್ದ ಕಾರ್ಯಕರ್ತರ ಮೇಲೆ ಜಲಫಿರಂಗಿಯನ್ನ ಪ್ರಯೋಗ ಮಾಡಿದ್ರು ದೆಹಲಿ ಪೊಲೀಸರು. ಆ ನಡೆಯನ್ನ ಖಂಡಿಸಿ ಎಸ್ಎಫ್ಐ ಪ್ರತಿಭಟನೆ ನಡೆಸಿದೆ. ದೆಹಲಿಯ ಪೊಲೀಸರ ನಡೆಯನ್ನ ಖಂಡಿಸಿ ಎಸ್ಎಫ್ಐ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಕೇರಳದ ತಿರುವನಂತಪುರಂನಲ್ಲಿ ಆಗಿರ್ತಕ್ಕಂಥ ಪ್ರತಿಭಟನೆ ಇದು. ಲೋಕಭವನ ಚಲೋ ನಡೆಸಿದ್ದ ಕಾರ್ಯಕರ್ತರು ಆ ವೇಳೆ ಕಾರ್ಯಕರ್ತರ ಮೇಲೆ ಜಲಫಿರಂಗಿ, ಲಾಠಿ ಚಾರ್ಜ್ ಇವೆಲ್ಲವನ್ನೂ ಕೂಡ ಮಾಡಿದ್ರು. ದೆಹಲಿ ಪೊಲೀಸರ ನಡೆಯನ್ನು ಖಂಡಿಸಿ ಎಫ್ಎಸ್ಎಲ್ ಪ್ರತಿಭಟನೆ ಮಾಡಿದೆ. ಕೇರಳದ ತಿರುವನಂತಪುರಂ ಅಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ಪ್ರತಿಭಟನೆಯ ವೇಳೆ ಕಾರ್ಯಕರ್ತರ ಮೇಲೆ ಜಲಫಿರಂಗಿ ಪ್ರಯೋಗ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೇರಳದ ತಿರುವನಂತಪುರಂ ದೃಶ್ಯಗಳವೆಲ್ಲವೂ. ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ದೆಹಲಿ ಪೊಲೀಸರ ನಡೆಯನ್ನ ಖಂಡಿಸಿ ಎಫ್ಎಸ್ಎಲ್ ಏನು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರ ಮೇಲೆ ಜಲಫಿರಂಗಿ ಪ್ರಯೋಗ ಮಾಡಲಾಗಿದೆ. ಕೇರಳದ ತಿರುವನಂತಪುರಂನಲ್ಲಿ ನಡೆದಿರತಕ್ಕಂಥದ್ದಿದು. ಸೊ ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡೋದಕ್ಕೆ ಜಲಫಿರಂಗಿ ಬಳಸಲಾಗಿದೆ. ಜಲಫಿರಂಗಿ ಬಳಸಿ ಪ್ರತಿಭಟನಾಕಾರರನ್ನು ಛಿದ್ರಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಕೇರಳದಲ್ಲಿ ನಡೆದಿರ್ತಕ್ಕಂಥದ್ದು. ಕೇರಳದ ತಿರುವನಂತಪುರಂ ದೃಶ್ಯಗಳು. ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ. ನೀಟಿಗೆ ಸಂಬಂಧಪಟ್ಟ ಹಾಗೆ ಏನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಆ ಪ್ರೊಟೆಸ್ಟನ್ನು ತಡೆಯುವ ಪ್ರಯತ್ನವನ್ನು ಪೊಲೀಸರು ಮಾಡಿದ್ರು. ಪೊಲೀಸರ ನಡೆಯನ್ನು ಖಂಡಿಸಿ ಕೇರಳದಲ್ಲಿ ನಡೆದಿರತಕ್ಕಂಥ ಪ್ರತಿಭಟನೆ ಇದು. ಎಸ್ಎಫ್ಐ ಇಂದ ಪ್ರತಿಭಟನೆ ನಡೆದಿದೆ ಕೇರಳದಲ್ಲಿಯೂ ಕೂಡ ಆ ಕಾರ್ಯಕರ್ತರನ್ನ ಚೆದಿರಿಸುವುದಕ್ಕೆ, ಪ್ರತಿಭಟನೆಯ ತಣ್ಣಗೆ ಮಾಡೋದಕ್ಕೆ, ಪ್ರತಿಭಟನೆಯಿಂದ ಎಲ್ಲರನ್ನು ವಾಪಸ್ ಕಳಿಸೋದಕ್ಕೆ ಜಲಫಿರಂಗಿಯನ್ನು ಪ್ರಯೋಗ ಮಾಡಲಾಗಿದೆ. ಜಲಫಿರಂಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದರ ಹೊಡೆತಕ್ಕೆ ಯಾರು ಕೂಡ ನಿಲ್ತಾ ಇಲ್ಲ.